ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂತ ಹೋಗ್ತಿದೀವಿ. ಈ ಚಿಕ್ಕ ತಿರುಪತಿಲೂ ಅಷ್ಟೇ ದೇವ್ರ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಗೊಂಡ್ವಿ. ಹಾಗೆ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗ್ತಿದೀವಿ. ಇವತ್ತು ಒಂದ್ ರೀತಿ ಒನ್ ಡೇ ಟ್ರಿಪ್ ತರ ಮಾಡೋಣ ಅಂತ. ನೋಡೋಣ, ಅಲ್ಲಿ ಬೇರೆ ಬೇರೆ ಪ್ಲೇಸ್ ನೋಡೋದಕ್ಕೆ ಟೈಮ್ ಸಿಕ್ಕಿದ್ರೆ ಬೇರೆ ಪ್ಲೇಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಏನಂತ ಅಂದ್ರೆ ಜಸ್ಟ್ ಕೋಟಿಲಿಂಗೇಶ್ವರ ನೋಡ್ಕೊಂಡು ಮನೆಗೆ ಹೊರಡೋದಷ್ಟೇ. ಚಿನ್ನು ನೋಡಿ ಒಬ್ಬೊಬ್ನೇ ಆಟ ಆಡ್ತಿದ್ದಾನೆ, ಏನೇನೋ ಮಾತಾಡ್ಕೊಂಡು. ಏನ್ ಮಾತಾಡ್ತಿದ್ಯಾ ಚಿನ್ನು? ಮತ್ತೆ ಒಬ್ನೇ ಆಟ ಆಡ್ತಿದ್ಯಾ ಏನೇನೋ ಮಾತಾಡ್ಕೊಂಡು? ಒಬ್ಬೊಬ್ನೇ ಏನೇನೋ ಮಾತಾಡ್ಕೊಂಡು ಆಟ ಆಡ್ತಿದ್ದಾನೆ. ನಾನು ಇದೇ ಫಸ್ಟ್ ಟೈಮ್ ಕೋಲಾರಿಗೆ ಹೋಗ್ತಿರೋದು. ಅಲ್ಲಿ ಕೋಟಿಲಿಂಗೇಶ್ವರ ಎಲ್ಲ ನೋಡೋದಕ್ಕೆ ಹೋಗ್ತಿರೋದು. ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕು ಅಂತ. ತುಂಬಾ ಇಷ್ಟ ಆಗ್ತಿತ್ತು. ಶ್ರೀ ಮಂಜುನಾಥ ಫಿಲಮ್ ಅಲ್ಲೆಲ್ಲ ನೋಡಿದಷ್ಟೇನೆ. ಇವಾಗ ಡೈರೆಕ್ಟ್ ನೋಡೋದಕ್ಕೆ ಹೋಗ್ತಿದೀವಿ ಅಂತ ತುಂಬಾ ಖುಷಿ ಆಗ್ತಿದೆ. ನಿಮ್ಗೂ ತೋರಿಸ್ತೀನಿ ಹೇಗಿದೆ ಅಲ್ಲೆಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೊರಡೋಣ. ಹಾಯ್ ಮಾಡು ಸರಿ. ಸೊ ಇವಾಗ ಹೊರಡ್ತಿದೀವಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವು ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಕೋಟಿಲಿಂಗೇಶ್ವರಕ್ಕೆ ಹೋಗೋ ರೋಡಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಕೆರೆ ಒಳಗಡೆ ಎಲ್ಲ ಮರಗಳಿತ್ತು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಒಂದು ರೀತಿ. ಹಾಗೆ ಹೋಗ್ತಾ ಹೋಗ್ತಾ ರೋಡಲ್ಲಿ ಕಲ್ಲಿನ ಬೆಟ್ಟಗಳು ಫುಲ್ಲು, ಎಷ್ಟು ಅಂದರೆ ಬರೀ ಕಲ್ಲೇ ಇದೆಯೇನೋ ಅನ್ನೋ ಥರ ಕಾಣಿಸ್ತಿತ್ತು. ಅದು ಸಹ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅದೆಲ್ಲ. ಹಾಗೆ ಹೋಗ್ತಾ ಇರಬೇಕಾದ್ರೇ ರೋಡಲ್ಲೇ ಕಾಣಿಸುತ್ತೆ ದೊಡ್ಡ ಶಿವಲಿಂಗ. ಅದು ನೋಡ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿಬಿಟ್ಟೆ ನಾನು. ಎಷ್ಟು ಚೆನ್ನಾಗಿದೆ ನೋಡಪ್ಪ ಅಂತ ಚಿನ್ನು ಹತ್ರ ಹೇಳ್ತಾ ಇದ್ದೆ. ತುಂಬ ದೂರ ತನಕನೂ ಕಾಣಿಸುತ್ತೆ. ನಾವಿವಾಗ ಕೋಟಿಲಿಂಗೇಶ್ವರ ರೀಚ್ ಆದ್ವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಹೇಗಿದೆ ಕೋಟಿಲಿಂಗೇಶ್ವರ ಅನ್ನೋದನ್ನೆಲ್ಲ ನಿಮಗೂ ಸಹ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಟೆಂಪಲ್ ಒಳಗಡೆ ಹೋಗಬೇಕಾದ್ರೇ ಎಂಟ್ರೆನ್ಸಲ್ಲೇ ನಿಮಗೆ ಪೂಜೆ ಸಾಮಾನೆಲ್ಲ ಸಿಗುತ್ತೆ. ಯಾರಾದರೂ ಪೂಜೆ ಮಾಡಿಸ್ಬೇಕು ಅನ್ನೋರಿದ್ದರೆ ತೊಗೊಳ್ಬೋದು. ಹಾಗೆ ದೀಪಗಳು ಸಿಗುತ್ತೆ, ತೊಗೊಂಡು ಲಿಂಗದ ಹತ್ರ ಇಟ್ಟು ಪೂಜೆ ಮಾಡ್ಬೋದು. ದೀಪ ಎಲ್ಲನೂ ಹಚ್ಬೋದು. ನೋಡ್ತಿರ್ಬೋದು ಎಲ್ಲ ಅಂಗಡಿಗಳು ಅಲ್ಲೇ ಇದೆ. ಹಾಗೆ ಎಂಟ್ರಿ ಟಿಕೆಟ್ ಬಂದು ಒಬ್ರಿಗೆ 20 ರೂಪೀಸ್ ಇರುತ್ತೆ. ನಾವಿವಾಗ ಒಳಗಡೆ ಹೋಗ್ತಿದ್ದೀವಿ. ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ತೊಗೊಂಡಾದ್ಮೇಲೆ ಒಳಗಡೆ ಹೋಗಬೇಕು. ಬನ್ನಿ ಇವಾಗ ಒಳಗಡೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ.
ಫ್ರೆಂಡ್ಸ್, ಒಳಗಡೆ ಬರ್ತಿದ್ದಾಗೆ ನೋಡ್ತಿದ್ದಂಗೆ ಯಾವ ಕಡೆ ನೋಡಿದ್ರೂ ಬರೀ ಶಿವಲಿಂಗಗಳೇ ಇತ್ತು. ಪುಟಾಣಿ ಶಿವಲಿಂಗದಿಂದ ಹಿಡಿದು ದೊಡ್ಡ ದೊಡ್ಡ ಶಿವಲಿಂಗ ತನಕನೂ ಇತ್ತು. ಎಲ್ಲಿ ನೋಡಿದ್ರು ಎಲ್ಲಿಂದ ಎಲ್ಲಿವರೆಗೂ ಕಣ್ಣು ಹಾಯಿಸಿದ್ರು ಸಹ ಬರೀ ಶಿವಲಿಂಗನೇ ಕಾಣಿಸ್ತಿತ್ತು. ಒಂದು ರೀತಿ ಯಾವ ರೀತಿ ಫೀಲ್ ಆಗ್ತಿತ್ತು ಅಂದರೆ, ಏನಪ್ಪ ಒಂಥರ ಇದೇನ ಕೈಲಾಸ ಅನ್ನೋ ರೀತಿ ಅನಿಸ್ತಿತ್ತು. ಆ ರೀತಿ ಯಾವ ಕಡೆ ನೋಡಿದ್ರು ಎಲ್ಲೇ ನೋಡಿದ್ರು ಬರೀ ಶಿವಲಿಂಗನೇ. ನಾವು ನಡ್ಕೊಂಡು ಹೋಗ್ತಿದ್ರೆ ನಮ್ಮ ಜೊತೆನೇ ಬರ್ತಿದ್ಯೇನೋ ಅನ್ನೋ ಥರ ಫೀಲು. ಯಾಕಂದರೆ ಯಾವ ಕಡೆ ಹೋಗ್ತಿದ್ರೂ ಬರೀ ಶಿವಲಿಂಗನೇ ಕಾಣಿಸೋದ್ರಿಂದ ಬೇಕಿದ್ರೆ ನೀವು ಕೋಟಿಲಿಂಗೇಶ್ವರಕ್ಕೆ ಹೋದಾಗ ನೋಡಿ, ನೀವು ನಡ್ಕೊಂಡು ಹೋಗ್ತಿದ್ರೆ ನಿಮಗೂ ಅದೇ ಥರ ಫೀಲ್ ಅನಿಸುತ್ತೆ. ಶಿವಲಿಂಗನೂ ಸಹ ನಮ್ಮ ಜೊತೆನೇ ಬರ್ತಿದ್ಯೇನೋ ಅಂತ. ಯಾಕಂದರೆ ಎಲ್ಲ ಫುಲ್ಲು ಆ ಕಡೆ ಎಲ್ಲ ಬರೀ ಶಿವಲಿಂಗಗಳೇ ಇದೆ. ಹಾಗೆ ಇಲ್ಲಿ ತುಂಬ ದೇವರುಗಳಿದ್ದಾರೆ. ಹಾಗೆ ಇಲ್ಲಿ ಏನು ವಿಶೇಷ ಅಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರುಗಳು ಸಹ ಒಟ್ಟಿಗೆ ಇರೋವಂಥ ಟೆಂಪಲ್ ಇದೆ. ಸಾಮಾನ್ಯವಾಗಿ ನಾವು ಬ್ರಹ್ಮ ಇರೋವಂಥ ಟೆಂಪಲ್ ನೋಡಿರಲ್ಲ, ಬಟ್ ಇಲ್ಲಿದೆ. ಹಾಗೆ ನೋಡಿ, ಮಕ್ಕಳಾಗದೇ ಇದ್ದವ್ರಿಗೂ ಸಹ ಇಲ್ಲಿ ತೊಟ್ಟಿಲು ಸಿಗುತ್ತೆ. ಆ ತೊಟ್ಟಿಲೆಲ್ಲ ತಗೊಂಡು ಇಲ್ಲಿ ಒಂದು ಮರ ಇದೆ. ಆ ಮರಕ್ಕೆ ಎಲ್ಲ ಮಕ್ಕಳಾಗದೇ ಇರೋರು ಹರಕೆ ಕಟ್ಕೊಂಡು ಆ ತೊಟ್ಟಿಲನ್ನ ನಮಸ್ಕಾರ ಮಾಡಿಕೊಂಡು ಕಟ್ತಿದ್ರು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಹರಕೆ ಮಾಡ್ಕೊಳ್ತಿದ್ರು ಮಕ್ಕಳಿಲ್ಲದೆ ಹೋದವರೆಲ್ಲ. ನೋಡಿ, ಇವಾಗ ಇವರು ಸಹ ಒಂದು ತೊಟ್ಟಿಲನ್ನು ತಗೊಂಡು ಆ ದೇವ್ರ ಹತ್ರ ಬೇಡ್ಕೊಂಡು ಕಟ್ತಿದ್ದಾರೆ. ಯಾಕಂದರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರುಗಳು ಒಟ್ಟಿಗೆ ಇರೋದ್ರಿಂದ ಅಲ್ಲಿ ಆ ದೇವ್ರ ಹತ್ರ ಪೂಜೆ ಮಾಡಿಸಿ ತೊಟ್ಟಿಲನ್ನು ಕಟ್ತಿದ್ದಾರೆ. ಸಾಮಾನ್ಯವಾಗಿ ಬ್ರಹ್ಮ ದೇವ್ರನ್ನ ಎಲ್ಲೂ ಪೂಜಿಸಿರೋದು ನಾನು ನೋಡಿಲ್ಲ, ಬಟ್ ಇಲ್ಲಿ ಬ್ರಹ್ಮನೂ ಸಹ ಇಟ್ಟು ಪೂಜೆ ಮಾಡ್ತಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ಕೋಟಿಲಿಂಗೇಶ್ವರದಲ್ಲಿ ಇಂಥ ದೇವ್ರು ಇಲ್ಲ ಅಂತ ಹೇಳೋಗೆ ಇಲ್ಲ. ಪ್ರತಿ ಒಂದು ದೇವರು ಇದೆ. ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ. ನೀವು ಕೋಟಿಲಿಂಗೇಶ್ವರಕ್ಕೆ ಬಂದರೆ ಬೇರೆ ಎಲ್ಲೂ ಹೋಗಂಗೆ ಇಲ್ಲ. ಎಲ್ಲ ದೇವರುಗಳು ಒಂದೇ ಕಡೆ ಸಿಕ್ಬಿಡ್ತಾರೆ ನಿಮಗೆ. ಎಲ್ಲ ದೇವಸ್ಥಾನಗಳು ಇದೆ. ಹಾಗೆ ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ಶಿವಲಿಂಗಗಳನ್ನು ತರಿಸಿದ್ದಾರೆ. ಅಮರನಾಥ ಇರ್ಬೋದು, ಆಮೇಲೆ ಕಾಶಿಯಿಂದ ಇರ್ಬೋದು, ಎಲ್ಲ ಥರದ ಶಿವಲಿಂಗಗಳನ್ನು ತರಿಸಿದ್ದಾರೆ. ಹಾಗೆ ಆ ಎಲ್ಲ ಶಿವಲಿಂಗಗಳಿಗೂ ನಾವು ಅಭಿಷೇಕ ಮಾಡೋವಂಥ ಚಾನ್ಸ್ ಇರುತ್ತೆ. ನೀವು ಅಭಿಷೇಕ ಮಾಡಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ಸ್ವಲ್ಪ ಅವ್ರು ಹೇಳ್ದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನು ಕೊಟ್ಟು ದೇವ್ರ ಹತ್ರ ಬೇಡಿಕೊಂಡು ನಾವು ಅಭಿಷೇಕನ ಮಾಡ್ಬೋದು. ನಾನು ಸಹ ತುಂಬ ಶಿವಲಿಂಗಗಳಿಗೆ ಅಭಿಷೇಕ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಅದೆಲ್ಲ. ಹಾಗೆ ಒಳಗಡೆ ಎಲ್ಲ ಟೆಂಪಲ್ ಒಳಗಡೆ ಎಲ್ಲ ವೀಡಿಯೋಸ್ ಮಾಡೋ ಹಾಗಿಲ್ಲ. ಅದಕ್ಕೆ ನಾನು ಏನು ಔಟ್ಸೈಡ್ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾರಾದರೂ ಬಂದು ನೋಡಿಲ್ಲ ಅಂತಂದರೆ ಒಂದ್ಸಲ ಬಂದು ನೋಡಿದ್ರೆ ತುಂಬ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಯಾವ ಕಡೆ ನೋಡಿದ್ರೂ ಶಿವಲಿಂಗ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನೀವೇ ನಿಮ್ಮ ಕೈಯಾರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಕೈಲಾದ ಸೇವೆಗಳನ್ನು ಸಹ ನೀವು ಮಾಡ್ಬೋದು. ಇಲ್ಲಿ ನಾವು ಅಷ್ಟೇ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಖಂಡಿತ ನಾವು ಮಾಡಿದ್ದೀವಿ. ನಿಮಗೂ ಏನಾದರೂ ಇಷ್ಟ ಇದ್ದರೆ, ಏನಾದರೂ ದೇವರಿಗೆ ಸೇವೆ ಮಾಡೋದಕ್ಕಾಗಿಲ್ಲ ಅನ್ನೋರು, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರೋರು ಸಹ ಇಲ್ಲಿ ಬಂದು ಮಾಡ್ಬೋದು. ಪ್ರತಿಯೊಂದು ದೇವರುಗಳು ಇದ್ದಾರೆ ಇಲ್ಲಿ. ಇಂಥ ದೇವ್ರು ಇಲ್ಲ ಅನ್ನೋ ಹಾಗಿಲ್ಲ. ಬಂದು ಸಹ ನೀವು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇರ್ತೀರೋ ಅದನ್ನು ಬೇಕಾದರೆ ಇಲ್ಲೇ ಸಹ ನೋಡ್ಬೋದು. ಬನ್ನಿ, ಇವಾಗ 108 ಅಡಿ ಇರುವಂಥ ದೊಡ್ಡ ಶಿವಲಿಂಗ
ನೋಡಿರ್ಬೋದು. ಆ ಫಿಲಮಲ್ಲಿ ಇಲ್ಲೇ ಶೂಟಿಂಗ್ ಎಲ್ಲ ಮಾಡಿರೋದು. ಆ ಶಿವಲಿಂಗ ಎಷ್ಟು ದೊಡ್ಡ ಶಿವಲಿಂಗ ಅಂತಂದರೆ ನಾವು ಹೋಗಿ ಆ ಶಿವಲಿಂಗದ ಕೆಳಗಡೆ ನಿಂತ್ಕೊಂಡ್ರೆ ನಾವೇ ತುಂಬ ಪುಟ್ಪುಟಾಣಿಗಳ ಥರ ಕಾಣಿಸ್ತಿದ್ವಿ. ಅಷ್ಟು ದೊಡ್ಡ ಶಿವಲಿಂಗ ಅದು. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಎಷ್ಟೇ ವಿಡಿಯೋಸಲ್ಲಿ ಏನೇ ತೋರಿಸಿದ್ರೂ ರಿಯಲಾಗಿ ನೋಡಿದಷ್ಟು ಅನ್ನೋ ಫೀಲ್ ನಿಮಗೆ ಬರೋದಿಲ್ಲ. ರಿಯಲಾಗಿ ನೋಡೋ ಫೀಲೇ ತುಂಬಾ ಚೆನ್ನಾಗಿರುತ್ತೆ. ರಿಯಲಾಗಿ ನೋಡಬೇಕಾದ್ರೇ ಒಂಥರ ಕಾಣಿಸುತ್ತೆ. ವಿಡಿಯೋದಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿರುತ್ತೆ. ನಿಮಗೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಬೋದು, ದೊಡ್ಡದಾಗಿ ಕಾಣಿಸ್ಬೋದು, ಆ ಥರ ಅನಿಸುತ್ತೆ. ಬಟ್ ರಿಯಲಾಗಿ ನೋಡಿದಾಗಲೇ ಗೊತ್ತಾಗೋದು ಅಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಏನು ತುಂಬ ದೂರದಲ್ಲಿಲ್ಲ, ಬೆಂಗಳೂರು ಹತ್ರನೇ ಇರೋದ್ರಿಂದ ಎಲ್ಲರೂ ಒಂದೊಂದು ಸಲ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ತುಂಬ ದಿನದಿಂದ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತೀರ, ತುಂಬ ದೂರ ಇದೆಯೇನೋ ಅಂತ. ತುಂಬ ಹತ್ರನೇ ಇರುತ್ತೆ. ಯಾರಿಗಾದ್ರೂ ನೋಡಬೇಕಂತ ಇಷ್ಟ ಇದ್ದರೆ ಖಂಡಿತ ಬಂದು ನೋಡಿ, ನಿಮಗೂ ಸಹ ತುಂಬ ಖುಷಿಯಾಗುತ್ತೆ. ಈ ಥರದೊಂದು ಶಿವಲಿಂಗ ಇರೋಂಥ ಟೆಂಪಲ್ ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಹೇಳಬೇಕು ಅಂತ ಅಂದರೆ ಒಂದು 90 ಲಕ್ಷದಷ್ಟು ಶಿವಲಿಂಗಗಳಿದೆ. ಇನ್ನೂ 1 ಕೋಟಿಗೆ ಪೂರ್ತಿ ಆಗಿಲ್ಲ. ಬಟ್ ಇಲ್ಲಿ ಕೋಟಿಲಿಂಗೇಶ್ವರ ಅಂತ ಕರೀತಾರೆ. ಆದರೆ ಇಲ್ಲಿ 90 ಲಕ್ಷ ಲಿಂಗಗಳಿದೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಟೆಂಪಲ್ ಒಳಗಡೆ ತುಂಬ ಶಾಪ್ಗಳು ಸಿಗುತ್ತೆ. ಆ ಶಾಪಲ್ಲಿ ನಿಮಗೆ ದೇವ್ರ ವಿಗ್ರಹಗಳಿರ್ಬೋದು, ದೇವ್ರ ಫೋಟೋಸ್ ಇರ್ಬೋದು, ಶಿವಲಿಂಗಗಳಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಮಕ್ಳಿಗೆ ಬೇಕಾಗಿರೋಂಥ ಆಟ ಸಾಮಾನುಗಳಿರ್ಬೋದು, ಬೊಂಬೆಗಳಿರ್ಬೋದು ಎಲ್ಲ ಸಿಗುತ್ತೆ. ಹಾಗೆ ಲೇಡೀಸ್ಗಳಿಗೆ ಏನಾದರೂ ಬೇಕಿದ್ದರೆ ಹ್ಯಾಂಡ್ ಬ್ಯಾಗ್ಸ್ ಅದೆಲ್ಲ ಖಂಡಿತ ಸಿಗುತ್ತೆ. ಬ್ಯಾಂಗಲ್ ಸ್ಟೋರ್ ಪ್ರತಿಯೊಂದು ಇದೆ. ತುಂಬಾ ಚೆನ್ನಾಗಿದೆ. ನೀವು ಕೋಟಿಲಿಂಗೇಶ್ವರಕ್ಕೆ ಬಂದರೆ ಚಿಕ್ಕದಾಗಿ ಒಂದು ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ತುಂಬ ಆಮೇಲೆ ಶೋ ಪೀಸ್ಗಳಿರ್ಬೋದು, ತುಂಬ ವೆರೈಟೀಸ್ ಡಿಸೈನ್ಸ್ ಎಲ್ಲ ಇದೆ. ಯಾರಾದರೂ ತೊಗೊಳ್ಬೇಕು ಅಂತಂದರೆ ಖಂಡಿತ ತಗೊಳ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಟೆಂಪಲ್ ಒಳಗಡೆ ನಿಮಗೆ ಚಾಟ್ ಸೆಂಟರ್ ಇರ್ಬೋದು, ಹಾಗೆ ಹೋಟೆಲ್ ಇರ್ಬೋದು, ಎಲ್ಲ ಸಿಗುತ್ತೆ. ನೀವು ಟೆಂಪಲಿಂದ ಆಚೆ ಬರ್ತಿದ್ದಂಗೆ ಆಲ್ಮೋಸ್ಟ್ ಟೆಂಪಲ್ ಒಳಗಡೆ ಅಂತ ಅಂದ್ಕೊಳ್ಳಿ, ಎಲ್ಲ ಖಂಡಿತ ನಿಮಗೆ ಸಿಗುತ್ತೆ. ಪೂಜೆಗೆ ಬೇಕಾಗಿರೋಂಥ ಎಲ್ಲ ಸಾಮಾನುಗಳು ಸಿಗುತ್ತೆ. ನೀವು ನೋಡ್ತಿರ್ಬೋದು ನೋಡಿ, ಚಾಟ್ ಸೆಂಟರ್ ಇರ್ಬೋದು, ಹೋಟೆಲ್ ಇರ್ಬೋದು, ಎಲ್ಲ ಒಳಗಡೆನೇ ಇದೆ. ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಮ ವೆಹಿಕಲ್ಸ್, ಕಾರ್, ಬೈಕ್ ಇದನ್ನೆಲ್ಲ ಪಾರ್ಕಿಂಗ್ ಮಾಡೋದಕ್ಕೂ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಒಂದ್ಸಲ ಬಂದು ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೋಟಿಲಿಂಗೇಶ್ವರ ಹೇಗಿತ್ತು ಅಂತ. ಇಲ್ಲಿ ಎಲ್ಲ ದೇವರುಗಳು ಇದೆ. ಯಾವ ದೇವರು ಇಲ್ಲ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ದೇವರುಗಳ ದೇವಸ್ಥಾನಗಳು ಒಳಗಡೆ ಇದೆ. ಇಷ್ಟ ಇದ್ದವರು ಪೂಜೆ ಮಾಡಿಸ್ಬೋದು. ಎಲ್ಲ ಥರದ ಪೂಜೆಗಳನ್ನು ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.
ಇನ್ನಷ್ಟು ಬೇರೆ ಬೇರೆ ವಿಡಿಯೋಗಳ ಜೊತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.